ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಶಿರಡಿಯಿಂದ ಊರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ದೇವ್ರ ದರ್ಶನ ಇನ್ನೊಂದು ಸಾರಿ ಮಾಡ್ಕೊಂಡು ಬರೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಬಂದು ರೂಮ್ ಚೆಕ್ಔಟ್ ಮಾಡಿದ್ವಿ. ಇವಾಗ ನಾವು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಕೋಪರ್ಗಾಂವ್ ರೈಲ್ವೆ ಸ್ಟೇಷನು. ಟ್ರಾಫಿಕ್ ತುಂಬ ಇತ್ತು. ಆಟೋ ಹೋಗೋಕ್ಕೂ ಜಾಗ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಇತ್ತು. ಯಾಕಂದರೆ ಇನ್ನೂ 2 ದಿವಸ ಬಿಟ್ಟು ರಾಮನವಮಿ ಇತ್ತು. ಎಲ್ಲ ಬೇರೆ ಬೇರೆ ಕಡೆಯಿಂದ ಸಾಯಿಬಾಬಾ ಪಲ್ಲಕ್ಕಿ ತೊಗೊಂಡು ಬರ್ತಾರಂತೆ ರಾಮನವಮಿಗೆ. ಅದಕ್ಕೋಸ್ಕರ ಟ್ರಾಫಿಕ್ ತುಂಬ ಇತ್ತು. ನಾವಿರೋ ಹೋಟೆಲ್ನವರು ಹೇಳ್ತಾಯಿದ್ರು, ಹಾಗಿದ್ದರೆ ಬೇಗ ಹೋಗಿಬಿಡಿ, ಮತ್ತು ಟ್ರಾಫಿಕ್ ಜಾಸ್ತಿ ಆದರೆ ಶಿರಡಿಯಿಂದ ಹೊರಗಡೆ ಹೋಗೋಕ್ಕೇ 1 ಅವರ್ ಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ನೀವೇ ನೋಡ್ಬೋದು, ಇಲ್ಲಿ ನೋಡಿ ಎಷ್ಟೊಂದು ಪಲ್ಲಕ್ಕಿಗಳು ಬರ್ತಾ ಇದ್ದಾವೆ ಸಾಯಿಬಾಬಾ ಅವ್ರದ್ದು ಅಂತ. ಇನ್ನೂ 2 ದಿವಸ ಇದೆ, ಆಗಲೇ ಇಷ್ಟೊಂದು ಪಲ್ಲಕ್ಕಿಗಳೆಲ್ಲ ತೊಗೊಂಡು ಬರ್ತಾ ಇದ್ದಾರೆ ರಾಮನವಮಿಗೋಸ್ಕರ. ರಾಮನವಮಿ ದಿವಸ ಶಿರಡಿಯಲ್ಲಿ ಜಾಸ್ತಿ ಜನಸಂಖ್ಯೆ ಇರುತ್ತಂತೆ. ಹಾಗೆಯೇ ಪಲ್ಲಕ್ಕಿ ಎಲ್ಲ ತೊಗೊಂಡು ಬರ್ತಾರೆ, ಮತ್ತು ಶಿರಡಿಗೆ ಪಾದಯಾತ್ರೆನೂ ಬರ್ತಾರಂತೆ. ನಾವು ನಿನ್ನೆ ನಮ್ಮ ಮಗಳ ಬರ್ತಡೇನ ಶಿರಡಿಯಲ್ಲಿ ಮುಗಿಸ್ತೀವಿ. ಇವಾಗ ನಾವು ನಮ್ಮ ಅಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಅಮ್ಮ ಫೋನ್ ಮಾಡಿದ್ರು, ದೇವಸ್ಥಾನದಲ್ಲಿ ಇವಾಗ ಬರ್ತಡೇ ಮುಗಿಸಿದ್ದೀರಾ, ಇವಾಗ ನಮ್ಮೂರಿಗೆ ಬನ್ನಿ, ಇವತ್ತೊಂದು ದಿವಸ ಉಳಿದ್ಬಿಟ್ಟು ನೆಕ್ಸ್ಟ್ ಡೇ ಪಾಪು ಬರ್ತಡೇ ಇಲ್ಲೇ ಮುಗಿಸ್ಕೊಂಡು ಮತ್ತೆ ವಾಪಸ್ ನೀವು ಬೆಂಗಳೂರಿಗೆ ಹೋಗೋರಂತೆ ಅಂತ ಹೇಳಿದರು. ನಾವು ಇಲ್ಲ, ಶಿರಡಿಯಲ್ಲೇ ಬರ್ತಡೇ ಮುಗಿಸಿದ್ದೀವಿ, ಬೇಡ ಅಂದ್ವಿ. ಇಲ್ಲ, ಪ್ರತಿ ವರ್ಷವೂ ಶಿರಡಿಯಲ್ಲೇ ಬರ್ತಡೇ ಮಾಡ್ತಾಯಿದ್ದೀರಾ, ಈ ವರ್ಷ ಒಂದು ಸಾರಿ ನಮ್ಮೂರಲ್ಲೂ ನಮ್ಮಮ್ಮ ಅಷ್ಟು ಹೇಳ್ತಾ ಇದ್ದಾರೆ, ಬನ್ನಿ ಬರ್ತಡೇ ಮುಗಿಸ್ಕೊಂಡು ಹೋಗೋರಂತೆ ಅಂತ ಕರೀತಾ ಇದ್ದಾರೆ ಅಂತ. ಇವಾಗ ನಾವು ಊರ ಕಡೆ ಹೋಗ್ತಾ ಇದ್ದೀವಿ. ನಾಳೆ ಒಂದು ದಿವಸ ಬಿಟ್ಟು ನಾಡಿದ್ದು ರಾಮನವಮಿ ಇದೆ. ಹಾಗೆ ರಾಮನವಮಿನೂ ಆಗುತ್ತೆ, ಮತ್ತು ನಮ್ಮ ಮಗಳ ಬರ್ತಡೇ ಇನ್ನೊಂದು ಸಾರಿ ಆಗುತ್ತೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಶಿರಡಿಯಿಂದ ನಮ್ಮೂರಿಗೆ ಹೇಗೆಲ್ಲ ಬಂದ್ವಿ ಅಂತ. ಮುಂದಿನ ವಿಡಿಯೋದಲ್ಲಿ ನಮ್ಮ ಮಗಳ ಬರ್ತಡೇ ಊರಲ್ಲಿ ಹೇಗೆಲ್ಲ ಮಾಡ್ತೀವಿ ಅಂತ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.